ಏನೇನ ಮಾತಾಡಿದ್ಯೋ ಬೊಮ್ಮದ ಕಟ್ಟಿಯ ಮಾಸ್ತರ ಹಿಂಗ ಹಾಡೆ ನಿನ್ ಜನ್ಮ ಅಲ್ಲ ಹೋದಿ ಬಿಡ ನೀ ಕಾಯ್ಕೊಳವಲ್ಲ ನಿನ್ ಜನ್ಮ ಅಂಬದಾಗ ಆಗೋದೂ ಇಲ್ಲ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೆ ಭಾಗ್ಯ ಬರ್ತಾಳ. ನಿನ್ನಂತವ ಏಳು ಸಚ್ಕೊಂಡು ಹೋಗ್ತಾರೆ ಯಾರು ನನಗೇನಂತಾರೆ ದೈವಯ್ಯ ನಿನಗೆ ಹುಟ್ಟಿರುವಂತ ಮಕ್ಕಳು ನಿನಗೆ ಹುಟ್ಟ್ಯಾವೇನು ಅಂತ ಕೇತ ನಿಮ್ಮ ನನಗಂತೂ ನನಗೆ ಹುಟ್ಟಿದ ಮಕ್ಕಳು ನಾನು ನಂಬಿಕೆ ಐತಿ. ನೀ ನಿಮ್ಮಪ್ಪಗೆ ಹುಟ್ಟೇನು ನಿನಗೆ ನಂಬಿಕೆ ಐತನ? ಡಾಕ್ಟರ್ ಹುಟ್ಟಿದ ಮಗನ ಅಂದ್ರೆ ಡಾಕ್ಟರ್ ಸಿಜರಿನ್ ಮಾಡದ ಅಂತ ಅರ್ಥದ. ನೀ ಏನಾರ ಅಪಾರ್ಥ ತಿಳ್ಕೊಂಡು ಊರ್ಲಿ ಇರ್ಲಿ ಹಾಕೊಂಡು ಡಾಕ್ಟರ್ ನಿಮ್ಮ ನೋಡೇ ಇಲ್ಲ ಮ್ಯಾಗೆಲ್ಲ ತಿರುವೇಡಿಸಿ ಅವಾಗ ನೀ ಹುಟ್ಟಿ ಅಂತಂತಾನೆ. ನಿಂದ ಒಂದು ಹಕ್ಕಿ ಗದ್ದೆ ಐತಿ, ಅದು ಒಂದು ದಿವಸ ಸಭೆ ಆಗೋದೈತದ. ಕಳ್ಳ ನನ್ನ ಮಗ ಹೌದು ನೀನ, ಕಳ್ಳ ನನ್ನ ಮಗನ ಹಾವನೂರಾಗ ಏನ್ ಮಾಡೀನಿ ಹೆರದವಳಿನ ಹಂಗ ಬಿಡೋದಲ್ಲ. ನಮಗೆ ಜಗಳ ಹಚ್ಚಿದಿ, ಹಾವನೂರಾಗ ಏನ್ ಮಾಡಿ ಮಗಳನಿ ಆ ಪೆಟ್ಟಿಗೆ ಮುಟ್ಟಿ ಹೇಳ. ಆ ಕಡೆ ಬಹುಮಾನ ಕೊಡದ್ರ ಈ ಕಡೆ 8 ಬುಕ್ ಎತ್ತೇನ್ರಿ ಮಗ ಇವ. ಪೆಟ್ಟಿಗೆ ಮುಟ್ಟಿ ಹೇಳ ಕಳಿಸ್ಬೇಡ ಮಗನ. ನಿನ್ನ ಹಂಗಲ್ಲ, ನಿನ್ನ ರಾಯಣದ ಕಟ್ಟಗಿದ್ರೆ ನೀನು ಹಿರಿದವ್ರು ಕಡ್ದ ಬಿಡ್ತಿದ್ದೆ ಇಲ್ಲಿ ನಿನ್ನ ಹಂಗ ಮಾಡೀನಿ ಮಗಳ. 8 ಬುಕ್ ಎತ್ತೇನ್ರಿ ಇವ ಕಳ್ಳ ನನ್ನ ಮಗ ಇವ. ಮತ್ತ ನಮಗ ಬುಕ್ ಕೊಟ್ಟಾನಂತ್ರಿ ಇವ ಕಳ್ಳ ನನ್ನ ಮಗ. ನಮ್ಮ ಬುಕ್ ಎತ್ತಿ ನಮಗ ಬುಕ್ ಕೊಟ್ಟಾನಂತ್ರಿ ಇವ. ಅದ್ ಆಗ್ಬೇಕು ಒಂದ್ ದಿವ್ಸ ಅಲ್ಲಿ ಏರ ಹೇಳ್ಯಾರ ನಮಗ. ಅದು ವಿಡಿಯೋನು ಐತಿ, ನಿಂದೈತಿ ಮಗಳ ಹಬ್ಬ ಕೂಡದಿ ಹೊಸರಿದ್ದಾಗ. ಈ ಭಜನಾರಂಗದಾಗ ಅಲ್ಲ ನಿಮ್ಮಂತರ ಕಾಂಪ್ರಮೈಸ್ ಆಗೋದೇ ಇಲ್ಲ. ಬಂತ ಒಂದು ಹಾಡ್ತಾನೆ ಆರಾಮ ಐತಿ ಕೆಲಸ, ದಿವಸಕ್ಕೆ 1000-2000 ದುಡಿತಾನೆ. ಯಾವನು ಕೂಡ ಕಾಂಪ್ರಮೈಸ್ ಆಗಂಗಿಲ್ಲ. ಏನೇ ಇದು ಸೊಕ್ಕಂತರ ಅನ್ಕೋ ಗರ್ವಂತರ ಅನ್ಕೋ. ಯಾರಾದ್ರೂ ಇದ್ರೆ ಇಲ್ಲಿ ದೈವ ಓದಬಲ್ಲಾರ. ಅವ ಎಲ್ಲಿಂದ ಹಾಡಿದ ಮೊದಲು ಪರಾಶರನಿಂದ ವೇದವ್ಯಾಸ ಬಿಟ್ಟು ಹೋಗ್ತಾನ್ರಿ ಅಂತ ವಿದ್ಯೆ ಅವ್ನು ಕೊಟ್ಟಿದ್ದೆ ನಾ ವಿಷಯ. ವೇದವ್ಯಾಸನ ಬಗ್ಗೆ ಹಾಡಬೇಕಿಲ್ರಿ ಅವ. ಹೊಳ್ಳಿ ಗಂಗಾದೇವಿ ಶಂತ ಮಹಾರಾಜ ಅಂತ ಬರ್ತಾನವ. ನನಗ ನೀನು ಅದಕ್ಕಿಂತ ಮುಂಚೆ ಹಾಡಿದ್ರ ವಾತಾಪಿ ಬಾಹಿಲಿಕ ಶಂತ ಇವ್ರು 3 ಇವ್ರು ಯಾರಿಗೆ ಪ್ರದೀಪ್ಗೆ. ನಿನ್ನಂತ ಹೆರದವಳಿನ ನೀ ಎಷ್ಟು ಓದಿದೀನಿ ನಿನ್ಗಿಂತ ಬಲ ಓದನ್ನ ಆದ್ರೆ ಹೇಳ್ಕೊಳಂಗಿಲ್ಲ. ಮತ್ತದ್ರ ಹಿಂದೆ ಇದ್ರಾಗ ದೇವಲೋಕದಾಗ ನಡೀತಿತ್ತು ಒಂದು ಸಭೆ. ಎಲ್ಲಿ ಹಾಡ್ತೀನಿ ನನಗ ಹೇಳ್ತಾನ ನನ್ನ ಮ್ಯಾಗ ತಪ್ಪು ಹೊರ್ತಾನೆ ನಾವ. ಇಲ್ಲೇ ನೋಡ ಜನ ಹೊಂಟೈತಿ ಮುಂದೆ ಎಲ್ಲಿ ಪಾಂಡವರು ಕೌರವರು ಹುಟ್ಟಲ್ಲಿ ಬಾ ಜನ ಎಲ್ಲರೂ ನಿಂದಿರ್ತಾನೆ. ನೀ ಮತ್ತೆ ಹಿಂದೆ ಹೋಗ್ತೇನಂದ್ರೆ ಹೋಗ 21ಕ್ಕೆ ನಾನು ಬಂದು ಕುಂದಿರ್ತಾನೆ ಅಂದ್ರಿ. ಸತ್ಯವತಿನ ಮದುವೆ ಆದ್ಮೇಲೆ ಶಂತ ಮಹಾರಾಜ ಏನಕ್ಕನ ಚಿತ್ರವೀರ್ಯ ಮತ್ತು ವಿಚಿತ್ರ ವೀರ್ಯರಿಗೆ ಜನ್ಮ ಕೊಡ್ತಾನ. ಹೌದಾ? ವಿಷಯ ಐತೆ ಇಲ್ಲ ವಿಷಯನ ಅಲ್ಪ ಅಂದ್ರೆ ಬುಕ್ ಕೂಡ ಅದೇನಕ್ಕ ನೋಡೋಣ. ವಿಷಯ ಬೇಕು, ನಿಮ್ಮಪ್ಪಗೂ ಬಿಡಂಗಿಲ್ಲ ಇವತ್ತ. ಏನೇ ವಿಷಯ ಬೇಕು, ಬುಕ್ ತರಿಸ್ಬಿಡ್ಬೇಕಾರೆ ನಾ ಕರೆಕ್ಟ್ ಹಾಡೇನಿ, ನೀನ್ ಬಿಟ್ಟಲ್ಲೇ ಮುಂದೆ ನಾ ಹಾಡೇನಿ. ಆದ್ರೆ ನೀ ಹಿಂದೆ ಹೋಗಿ ಏನೇ ಶಂಕೋ ಮದವಿಯಾಗ್ಯಾನ ಸತ್ಯವತಿ ಕೂಡ ಮಾಡ್ಯಾನ ಜೀವನ. ಆ ಹಸ್ತಿನಪುರದಾಗ ಶಂತಗಾದ್ರಿ ಆನಂದವಾಯನ. ಅವ
ಅವಾಗ ಅವ್ನು ಹೇಳ್ಕೊಳ್ಳಾರ ಸಂತೋಷ ಕೇಳ ಏನಾಗಿತ್ತ ದುಮ್ ದುಮ್ ದುಬಾ ಡುಬಾ 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 ಡುಮ್ ದುಮ್ ಡುಬಾ ಡುಬಾ ಚಿತ್ರವೀರ್ಯ ಚಿತ್ರವೀರ್ಯ ಈಗ ನಾನು ಏನ್ ಮಾಡ್ತಾನೆ ಚಿತ್ರವೀರ್ಯನ ಹುಡಿಸಿ ಅವ್ರನ್ನ ಕೊಲ್ತಾನೆ ನಿಮ್ ಮುಂದೇನ ಹಾಡ್ಬೇಕ ವೇದವ್ಯಾಸನ ಕರಿಬೇಕ ಇಲ್ಲ ಅಂಬೆ ಅಂಬಾಲಿಕೆಯರನ್ನ ಹೋಗಿ ಸ್ವಯಂವರದಾಗ ಗೆದ್ದುಕೊಂಡ್ರ ಬಾ ವಿಷಯ ಬಿಟ್ಟು ಕೊಡಂಗಿಲ್ಲ ಅಂತೆಲ್ಲ ವಿಷಯ ಬಿಟ್ಟು ಕೊಟ್ಟೆ ನೋಡು ಅದನ್ನ ಹಾಡ್ತೀಯೋ ಏನು ಇದನ್ನ ಹಾಡ್ತೀಯೋ ಹಾಡು ಅದಲ್ಲೇಣ ಚಿತ್ರವೀರ್ಯ ಏನಂದ್ರ ಚಿತ್ರವೀರ್ಯ ಯಾವುದೋ ರೋಗದಿಂದ ಸತ್ತ ಚಿತ್ರವೀರ್ಯ ಗಂಧರ್ವನಿಂದ ತೀರಿಕೊಂಡ ಅವಾಗ ಏನಾದ್ರ ಅವ್ರ ಮದ್ವಿ ಆಗಿತ್ತು ಮತ್ತೆ ಅವ್ರದ್ದು ನೀ ಹೇಳ್ತೇನಂದ್ರ ಆ ವಿಷಯ ಹೇಳ ಮುಂದೆ ಬಾ ಜನ ಹೊಂಟೈತಿ ಸ್ವಲ್ಪ ಹುಡುಕ್ ಬರ್ತದ ನಿನಗೆ ಹೇಳ್ತಾನೆ ಅದ ಭಜನೆ ಬರ್ತನಪ್ಪ ಅಂದ್ರೆ ಬೆಳೆಸ್ಕೊ ಕುಂದ್ರು ಎಲ್ಲ ತಪ್ಪ ನನ್ನ ಮ್ಯಾಗ ಹೊರಸಿ ಕುಂತು ಬಿಡ ಗಜಮುಖನ ಈಗ ಬಂದ ಪಾರ್ವತಿ ಕಂದ ಈಗ ಎದಕ್ಕೆ ಇಟ್ಟಿದ್ರಲ್ಲ ಭಜನೆ ಮೊದಲು ನೀ ಅದನ್ನ ಟಾಚಿತ್ತ ಮೊದಲು ಹಾಡ್ಬೇಕಾಗಿತ್ತು ಅದನ್ನ ಈಗ ಹಂಗಿಲ್ಲ ಈಗ ಭಜನೆ ಗಜಾನನ ಬಗ್ಗೆ ಇಟ್ಟಿದ್ರ ಈ ಫಸ್ಟಿಗೆ ಒಂದು ಪದ ಹಂಗಾಡಿ ಗಣಪತಿ ಬಗ್ಗೆ ಹಾಡ್ಬೇಕಾಗಿತ್ತು ಅಲ್ಲಿ ಏನು ಬೇಕು ವಿಷಯ ತಗೋ ಅಲ್ಲಿ ಗಣಪತಿ ಹೆಂಗ್ ಹುಟ್ಟಿದ ಹಂಗಾರೆ ಭೋಗವಿಲ್ಲದೆ ಹೆಂಗ್ ಹುಟ್ಟಿದ ಪರಶಿವಗ ಗೊತ್ತಿಲ್ಲ ಗಣಪತಿ ಹುಟ್ಟಿದ್ದು ಪರಶಿವಗ ಗೊತ್ತಿಲ್ಲ ಮತ್ತೆ ಹೆಂಗ್ ಹುಟ್ಟಿದವ ಮತ್ತ ಶಿವನ ವೀರ್ಯದಿಂದ ಜನಿಸ್ಯಾನವ ಹೆಂಗ್ ಹುಟ್ಟಿದ ಹೇಳೋಣ ಮಾಸ್ತರೇ ಇವೆಲ್ಲ ಹಗಣಿಗಿತ್ತಿ ಹಬ್ಬ ಮಾಡಿದ್ರೆ ಮನೆ ಗಂಡ ಉಪವಾಸ ಅಂತ ಆ ಗಂಡಗ ಬುದ್ಧಿ ಇರ್ಬೇಕು ಮತ್ತೆ ಹಗಣಗಿತ್ತಿ ಹಬ್ಬ ಮಾಡದಾಗು ತೂಗ ತಾಕತ್ತಿರ್ಬೇಕ ಹಬ್ಬಿಲ್ದಾಗು ತೂಗ ತಾಕತ್ತಿರ್ಬೇಕ ಹಗಣಗಿತ್ತಿ ಅಂತ ನಿನ್ನಂತಾಕಿ ಇರ್ಬೋದಕ್ಕಿ ಹಗಣಗಿತ್ತಿ ಏನ್ ಹಿಂಗ ಹೆರ್ದವನಿಗ ಏನ್ ಹಂಗ ಭಜನೆ ಮಾಡಿ ಹೇಳ ಹಾಗೆ